ಹಾಯ್ ಫ್ರೆಂಡ್ಸ್, ಬಳ್ಳಾರಿ ಸೈಡ್ ಪಪ್ಪು ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣವಾ. ಅದಕ್ಕೆ ಬೇಕಾಗಿರೋದು ಏನಪ್ಪ ಅಂದರೆ ಅರಿಶಿನ, ಮಸಾಲ ಪುಡಿ, ಉಪ್ಪು, ಟೊಮ್ಯಾಟೊ, ಮೆಣಸಿನ್ಕಾಯಿ, ಕೊತ್ತಂಬರಿ, ಹುಣಸೆಹಣ್ಣು, ಸಣ್ಣಗೆ ಹೆಚ್ಕೊಂಡಿರೋ ಬೆಳ್ಳುಳ್ಳಿ, ಈರುಳ್ಳಿ, ಮೆಂತ್ಯ ಸೊಪ್ಪು ಸಣ್ಣಗೆ ಹೆಚ್ಕೊಂಡಿದ್ದೀನಿ ಮತ್ತು ತೊಳೆದಿಟ್ಕೊಂಡಿದ್ದೀನಿ. ಮತ್ತು ತೊಳೆದಿಟ್ಕೊಂಡಿರೋ ಬೇಳೆ, 1 ಕಪ್ ಬೇಳೆಗೆ 1 ಕಪ್ ಬೇಳೆ ತೊಳೆದಿಟ್ಕೊಂಡಿರೋದು. ಅದಕ್ಕೆ ನಮಗೆ 1 ಕಪ್ ಈರುಳ್ಳಿ ಹಾಕಬೇಕು. ಮಂದಗಾಗುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು. ನಮಗೆ ರುಚಿಗೆ ಖಾರಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಹಸಿಮೆಣ್ಸಿನ್ಕಾಯಿ ಸಣ್ಣಗೆ ಹೆಚ್ಕೊಂಡಿರೋದು. ನೆಕ್ಸ್ಟು ತೊಳ್ಕೊಂಡಿರೋ ಕೊತ್ತಂಬರಿ 1 ಕಪ್ ಹಾಕಿದ್ದೀನಿ. ನೆಕ್ಸ್ಟು 1 ಕಪ್ ಆಫ್ ಮೆಂತ್ಯ ಪಲ್ಯ, ನಾನು ಪಾಲಕ ಕೂಡ ಇಡ್ಬೋದು, ನಾನು ಮೆಂತ್ಯ ಪಲ್ಯ ಹಾಕ್ತಿದ್ದೀನಿ. ನಂತರ 1 ಟೊಮ್ಯಾಟೊ, ನಮ್ಗೆ ಹುಳಿಗೆ ಎಷ್ಟು ಬೇಕು ನೋಡಿಕೊಂಡು, ಒಂದು ದೊಡ್ಡ ಸೈಜ್ ಇರಲ್ಲ ಟೊಮ್ಯಾಟೊ. ಹುಣಸೆ ಹಣ್ಣು, ನಮಗೆ ಅದು ಕೂಡ ನೋಡ್ಕೊಂಡು ಅಳತೆ ನೋಡ್ಕೊಂಡು ಹಾಕ್ಕೋಬೇಕು ಹುಣಸೆ ಹಣ್ಣು. ನೆಕ್ಸ್ಟ್ ಸಣ್ಣಗೆ ಹೆಚ್ಕೊಂಡಿರೋ ಬೆಳ್ಳುಳ್ಳಿ, ಇದಿಷ್ಟು ಹಾಕಿ, ಬೆಳ್ಳುಳ್ಳಿ ಹಾಕಿದರೆ ಟೇಸ್ಟ್ ಇರುತ್ತೆ, ಚೆನ್ನಾಗಿರುತ್ತೆ. ಸೊ ಬೆಳ್ಳುಳ್ಳಿ ಹಾಕ್ತೀನಿ. ಇದಿಷ್ಟರಿಂದ ನೆಕ್ಸ್ಟ್ 1 ಸ್ಪೂನ್ ಅರಿಶಿನ, ಮೊನ್ನೆ ಮಸಾಲ ಪುಡಿ ನೋಡಿಸಿದ್ನಲ್ಲ ಅದು ಆ ಮಸಾಲ ಪುಡಿ ಹಾಕಿದ್ದೀನಿ. 1 ಸ್ಪೂನ್ ಮಸಾಲ ಪುಡಿ. ನಮಗೆ ಉಪ್ಪು ಎಷ್ಟು ಬೇಕು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನಾನು 2 ಸ್ಪೂನ್ ಬಟ್ಲಿಗೆ 2 ಸ್ಪೂನ್ ಉಪ್ಪು ಹಾಕ್ತಿದ್ದೀನಿ. ನೆಕ್ಸ್ಟು ನೀರು ಹಾಕಬೇಕು. ಸೊ ನಮಗೆ ಸ್ವಲ್ಪ ಗಟ್ಟಿಗೆ ಬೇಕಲ್ವ, ಅದಕ್ಕೆ ಅದಿಷ್ಟು ಮುಳುಗೋ ಅಷ್ಟಾದರೆ ನೀರು ಸಾಕಾಗುತ್ತೆ. ಇಷ್ಟು ಪ್ರಮಾಣದಲ್ಲಿ ನೀರು ಹಾಕಿ ಕುಕ್ಕರ್ ಮುಚ್ಚಿ, ವೆಜಿಟೇಬಲ್ಸ್ ಮುಳುಗೋಗ್ಬೇಕಷ್ಟೇ. ಈ ಟೊಮ್ಯಾಟೊ ಅವೆಲ್ಲ ಮುಳುಗಿದ್ರೆ ಸಾಕು ನೀರು. ಸೊ ಇದನ್ನ ಕುಕ್ಕರ್ ಮುಚ್ಚಿ ಒಂದು 4 to 5 ವಿಸಿಲ್ಸ್ ಬರ್ಸ್ಕೋಬೇಕು. ರೈಸ್ ಜೊತೆಗೆ, ಚಪಾತಿ ಜೊತೆಗೆ ಚೆನ್ನಾಗಿರುತ್ತೆ. ಈಗ ವಿಸಿಲ್ ಇಳಿದಿದೆ. ಸೊ ನಮಗೆ ನೀರು ಬೇಕು ಇದೆ, ಇಷ್ಟು ಗಟ್ಟಿಗೆ ಬೇಡ ಅಂತಂದರೆ ಇದನ್ನ ಒಂದು ಪಾತ್ರೆಯಲ್ಲಿ ನೀರಿನ ಅಂಶ ಎಲ್ಲ ತಕ್ಕೋಬೇಕು. ತಗೊಂಡಾಗ ಸೊ ನಾವು ಅದನ್ನ ಹಿಂಗೆ ಮಸ್ತ್ರೆ ನೀಟಾಗಿ ಸ್ಮ್ಯಾಶ್ ಆಗುತ್ತೆ. ಹಾಗೆ ವಿತ್ ನೀರೇ ಮಸ್ತ್ರೆ ಅಷ್ಟು ನೀಟಾಗಿ ಸ್ಮ್ಯಾಶ್ ಆಗೋಲ್ಲ. ಸೊ ಹಿಂಗೆ ನೀರನ್ನು ಮಾಡ್ಕೊಂಡಾಗ ಹಿಂಗೆ ನೀರಿನ ಅಂಶ ತೊಳ್ಕೊಂಡು ಹಿಂಗೆ ಸ್ಮ್ಯಾಶ್ ಮಾಡಬೇಕು. ಸ್ಮ್ಯಾಶ್ ಮಾಡಿದ್ರೆ ವೆಜಿಟೇಬಲ್ಸ್ ಎಲ್ಲ, ಟೊಮ್ಯಾಟೊ, ಮೆಣಸಿನ್ಕಾಯಿ ಅವೆಲ್ಲ ಹೋಗುತ್ತೆ. ಸೊ ದಾಲ್ ಹೋಗೋ ಕನ್ಸಿಸ್ಟೆನ್ಸಿ ಚೆನ್ನಾಗಿರುತ್ತೆ. ಸೊ ಇವಾಗ ಈ ಪಾತ್ರೆಯಲ್ಲಿ ತೊಗೊಳ್ಳೋಣ, ಒಗ್ಗರಣೆಗೆ ಇಟ್ಕೊಳ್ಳೋಣ. ಸೊ ಇವಾಗ ಒಗ್ಗರಣೆಗೆ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಕಾದ ತಕ್ಷಣ ಅದಕ್ಕೆ ಸಾಸಿವೆ ಹಾಕೋಣ. ಸಾಸಿವೆ ನೋಡೋಣ ಎಣ್ಣೆ ಕಾದಿದೆಯೇನೋ, ಕಾದಿಲ್ಲ ಅನಿಸುತ್ತೆ. ಇನ್ನೊಂದು ಸ್ವಲ್ಪ ಕಾಯಲಿ. ಸಾಸಿವೆ ಚಟಪಟ ಸಿಡಿದ್ರೆ ಬೆಳ್ಳುಳ್ಳಿ ಹಾಕೋಣ. ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿಬೇವು. ಬೆಳ್ಳುಳ್ಳಿ ಚೆನ್ನಾಗಿ ರೆಡ್ ಆದರೆ ಒಗ್ಗರಣೆ ಸ್ಮೆಲ್ ಘಮ ಅನ್ನುತ್ತೆ, ಮತ್ತು ಬಾಯಲ್ಲಿ ತಿಂದರೂ ಕೂಡ ಅಷ್ಟು ಘಾಟ್ ಇರೋಂಗಿಲ್ಲ. ಸೊ ಬೆಳ್ಳುಳ್ಳಿ ರೆಡ್ ಆದಮೇಲೆ ಸ್ವಲ್ಪ ಕರಿಬೇವು ಹಾಕಿ ಅದನ್ನ ಗ್ಯಾಸ್ ಆಫ್ ಮಾಡಿಕೊಂಡು ಆ ಒಗ್ಗರಣೆನ ಈ ಬೇಳೆಗೆ ಹಾಕೋಣ. ಉಪ್ಪಿಗೆ ಹಾಕಿ ಪ್ಲೇಟ್ ಮುಚ್ಚಿದ್ರೆ ಅದ್ರ ಘಮ ಅದರಲ್ಲೇ ಇರುತ್ತೆ. ಸೊ ಚೆನ್ನಾಗಿರುತ್ತೆ ಟೇಸ್ಟ್. ನೆಕ್ಸ್ಟ್ ಇದನ್ನ ಕಲಸಿ, ಇಷ್ಟೇ ರೆಡಿ ಆಯಿತು. 10 to 20